ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಕನ್ನಡ ವ್ಲಾಗ್. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲೇ ಚಾಮರಾಜಪೇಟೆಯಲ್ಲಿರೋವಂಥ ದೇವಸ್ಥಾನ ಇದು ಓಂ ಶಕ್ತಿ ಟೆಂಪಲ್ಲು. ಎಲ್ಲರೂ ಫಸ್ಟ್ ಟೈಮ್ ಮುಂಚೆನೇ ಮಾಲೆ ಹಾಕ್ಕೊಂಡಿದ್ರು. ನಾನು ಮಾತ್ರ ಕೆಲ್ಸಕ್ಕೆ ಹೋಗೋದ್ರಿಂದ ಮುಂಚೆ ಮಾಲೆ ಹಾಕ್ಕೊಳಕ್ಕಾಗಲಿಲ್ಲ. ಹೋಗೋ ದಿನ ಮಾಲೆ ಹಾಕ್ಕೊಂಡೆ. ಯಾವಾಗೂ ವರ್ಷ ಬೇಗ ಹಾಕ್ಕೋತಾ ಇದ್ದೆ, ಈ ಸತಿ ಆಗಿಲ್ಲ. ದೇವಸ್ಥಾನ ಕೀ ಕೊಟ್ಟಿದ್ದರು. ಹೋಗಿ ಅಲ್ಲೆಲ್ಲ ಫುಲ್ಲು ಕಸ ಗುಡಿಸಿ ಎಲ್ಲ ಒರೆಸಿ ಈಚೆ ಕಡೆ ಎಲ್ಲ ನೀರು ಹಾಕಿ ಎಲ್ಲ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡೋ ಅಷ್ಟರಲ್ಲಿ ಬಂದರು ದೇವಸ್ಥಾನದವರು. ಬಂದುಬಿಟ್ಟು ಅವರು ಆ ಥರ ಪರದೆ ಹಾಕಿರ್ತಾರೆ ನೋಡಿ, ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ. ರಾತ್ರಿ ಪೂಜೆ ಮಾಡಿ ಎಲ್ಲ ಕ್ಲೋಸ್ ಮಾಡೋವಾಗ ಆ ಥರ ದೇವ್ರನ್ನ ಮುಚ್ಚುತ್ತಾರೆ. ಯಾಕೆ ಅಂದರೆ ಬೆಳಗ್ಗೆ ಬಂದ ತಕ್ಷಣ ಅವರು ಫಸ್ಟು ಅದು ದೇವ್ರಿಗೆ ದೃಷ್ಟಿನ ತೆಗೆದುಬಿಟ್ಟು ಆಮೇಲಿಂದನೇ ಆ ಪರ್ದೆನ ತೆಗಿಯೋದು. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ನೋಡಿ. ಇವಾಗ ಅವರು ಪರ್ದೆನ ತೆಗ್ದಿದ್ದಾರೆ, ದೃಷ್ಟಿ ತೆಗೆದುಬಿಟ್ಟು. ತಾಯಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ. ಹತ್ರದಿಂದ ತೋರಿಸ್ತೀನಿ. ಈಗ ಲೈಟ್ ಹಾಕ್ತಾರೆ. ಓಂ ಶಕ್ತಿ ತಾಯಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋದು ತೋರಿಸ್ತಾ ಇದ್ದಾರೆ. ಅವರು ಇವಾಗ ಮಾಲೆನ ಹಾಕ್ತಾರೆ. ನಾವು ತುಂಬ ಜನ ಏನಿರಲಿಲ್ಲ, 3 ಜನ ಮಾತ್ರ ಇದ್ದಿದ್ದು ಮಾಲೆ ಹಾಕ್ಕೊಳ್ಳೋರು. ಬೇಗ ಹಾಕಿದ್ರು. ನಾವು ಬೇಗ ಅಲ್ಲಿಂದ ಹೊರಟ್ವಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹತ್ತಿದ್ವಿ. ಹತ್ತಿದ್ಮೇಲೆ ಎಲ್ಲ ಬೇವಿನ ಕಡ್ಡಿ ಸ್ವಲ್ಪನೇ ಇದ್ದಿದ್ದು, ಜಾಸ್ತಿ ಏನಿರಲಿಲ್ಲ. ಹಂಗಾಗಿ ಸ್ಟಾರ್ಟಿಂಗಲ್ಲಿ ಬರೀ ಸಾಂಗ್ ಅಷ್ಟೇ ಓಡ್ತಿತ್ತು. ಯಾರೂ ಏನು ಕುಣಿತಾ ಇರಲಿಲ್ಲ. ಎಲ್ಲ ನಿದ್ದೆ ಮಾಡ್ತಾಯಿದ್ರು. ಬೆಳಗ್ಗೆ ಅಲ್ವಾ, ಚಳಿ ಬೇರೆ, ಸಿಕ್ಕಾಪಟ್ಟೆ ಚಳಿ ಇತ್ತು ಈ ಸತಿ ಅಂತೂ. ಹಂಗಾಗಿ ಎಲ್ಲರೂ ನಿದ್ದೆ ಮಾಡ್ತಿದ್ರು. ಇವರಿಬ್ಬರು ಕುಣಿತಾ ಇದ್ದಾರೆ, ನನ್ನ ಮಗನೂ ನಮ್ಮ ಯಜಮಾನ್ರು. ಬೇರೆಯವರೆಲ್ಲ ನಿದ್ದೆಗಳು ಮಾಡ್ತಾಯಿದ್ರು. ಹಂಗೆ ಒಬ್ಬೊಬ್ರಿಗೆ ನೀರು ನಾವು ಹುಯ್ತಾ ಇರ್ತೀವಿ. ಬಾಟ್ಲಲ್ಲಿ ನೀರು ಇಟ್ಕೊಂಡು ಯಾರ್ಯಾರು ನಿದ್ದೆ ಮಾಡ್ತಾರೋ ಅವ್ರಿಗೆಲ್ಲ ನೀರು ಹುಯ್ತಾ ಇರೋದೇ ಕೆಲಸ ನಮ್ಮದು. ಚೆನ್ನಾಗೆ ನೀರೆಲ್ಲ ಚೆನ್ನಾಗಿ ಹುಯ್ದ್ಬಿಟ್ಟು ಫುಲ್ಲು ನೆನೆಸ್ಬಿಡ್ತೀವಿ ಅವ್ರನ್ನ. ಮತ್ತೆ ನಿದ್ದೆನೇ ಬರಬಾರ್ದು ಅವ್ರಿಗೆ. ಆ ಥರ ಮಾಡಿಬಿಡೋದು ನೋಡಿ. ಇವಾಗ ಆಂಟಿ ನಿದ್ದೆ ಮಾಡ್ತವ್ರು, ಅವ್ರಿಗೆ ನೀರು ಹುಯ್ತಾ ಬಿದ್ದಾರೆ. ಚೆನ್ನಾಗಿ ನೀರು ಹಾಕ್ತಾನೇ ಇರ್ತಾರೆ, ಬಿಡೋದೇ ಇಲ್ಲ. ಇವರೊಬ್ಬರು ಮಲ್ಕೊತವ್ರೆ ಟವಲೆಲ್ಲ ಹೊಚ್ಕೊಂಡು. ಅವ್ರಿಗೂ ಅಷ್ಟೇ ಚೆನ್ನಾಗಿ ನೀರು ಹುಯ್ತಾರೆ ನೋಡ್ತಾರೆ. ಈಗ ನಂಗೆ ನೀರು ಹುಯ್ದು ಎಲ್ಲರಿಗೂ ಹಾಗೆ ಒಂದು ಕಡೆಯಿಂದ ಫುಲ್ಲು ನೀರು ಹುಯ್ಕೊಂಡು ಬಂದ್ವಿ. ಮತ್ತು ನಾವು ಹೊರ್ಗಡೆ ಏನು ತಿನ್ನೋಕೆ ಹೋಗೋದಿಲ್ಲ. ನಾವು ಫಸ್ಟೇ ಹಿಂದಿನ ದಿನವೇ ಚಪಾತಿ, ಇದಕ್ಕಿನ ಬೇಳೆ ಸಾರು ಮತ್ತು ಹುಳಿ ಚಿತ್ರಾನ್ನ ಇದೆಲ್ಲ ಮಾಡ್ಕೊಂಡಿದ್ರು. ಕೇಸರಿ ಭಾತೆಲ್ಲ ನಮ್ಮ ನಾದಿನಿನೇ ಮಾಡ್ಕೊಂಡಿದ್ರು. ಯಾಕೆಂದ್ರೆ ನಾವೇನು ಇರಲಿಲ್ಲ, ಕೆಲ್ಸಕ್ಕೆ ಹೋಗ್ತೀವಲ್ಲ, ನಮ್ಗೆ ಟೈಮೇ ಇರೋದಿಲ್ಲ. ಆಮೇಲೆ ಕುಣಿತಾ ಬಿದ್ದವ್ರು ನೋಡಿ. ಒಂದು ಕಡೆ ಬೇವಿನ ಕಡ್ಡಿ ಸಿಕ್ತು, ಕುಣಿತಾ ಇದ್ದಾರೆ. ಇದು ತಿಂಡಿಗೆ ನಿಲ್ಸಿದ ಕಡೆ ಒಂದು ದೇವಸ್ಥಾನದಲ್ಲಿ ತಿಂಡಿಗೆ ನಿಲ್ಲಿಸಿದ್ವಿ. ಅಲ್ಲಿ ತೊಗೊಂಡಿದ್ದು ಫೋಟೋ. ಸ್ಟಾರ್ಟಿಂಗ್ ಹತ್ತೋವಾಗ ಫೋಟೋ ತೊಗೊಳ್ಳಿಲ್ಲ, ಮರ್ತೋಗ್ಬಿಟ್ವಿ. ಹಂಗಾಗಿ ಅಲ್ಲಿ ತಗೊಂಡು ಮತ್ತೆ ತಿಂಡಿ ಎಲ್ಲ ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಡ್ಯಾನ್ಸ್ ಆಡೋದು. ನಾನು ನಮ್ಮ ಯಜಮಾನ್ರು ಕುಣಿತಾ ಇದ್ದೀವಿ. ಇನ್ಯಾರೂ ಕುಣಿತಾನೇ ಇರಲಿಲ್ಲ ಅಲ್ಲಿ. ನಾನು ನಮ್ಮ ಯಜಮಾನ್ರು ಬಿಟ್ಟರೆ ಆಂಟಿ ಅಲ್ಲಿ ನಿಂತಿದ್ದಾರಲ್ಲ, ಆಂಟಿ ಅವರು ಅಷ್ಟೇ. ಇನ್ಯಾರೂ ಕುಣಿತಿರಲಿಲ್ಲ. ಎಲ್ಲ ಸುಮ್ಮನೆ ನೋಡ್ತಾ ಇರೋರು, ಇಲ್ಲಾಂದರೆ ನಿದ್ದೆ ಮಾಡ್ತಾ ಇರೋರು. ಅವ್ರಿಗೆ ನೀರು ಹಾಕಿ ಇಕ್ತಾಯಿದ್ವಿ ನಾವು. ವರ್ಷನೂ ನಾವು ಸಪ್ರೇಟಾಗಿ ಟಿಟಿಲಿ ಹೋಗ್ತೀವಿ. ಎಲ್ಲ ನಾವೇ ಹೋಗೋದು, ಫ್ಯಾಮಿಲಿನೇ. ಬೇರೆಯವರಂದರೆ ಸ್ವಲ್ಪ ಒಂದು 5 ಜನ ಏನೋ ಅಷ್ಟೇ ಬೇರೆಯವರು. 3-4 ಜನ 5 ಜನ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ನಾವು ಫ್ಯಾಮಿಲಿನೇ ಹೋಗೋದು. ಚೆನ್ನಾಗಿತ್ತು ಒಂಥರ. ಬೇರೆಯವ್ರೇನಿರಲ್ವಲ್ಲ, ನಾವೇ ಆಗಿರ್ತೀವಿ. ಆರಾಮಾಗಿ ಹೋಗಿ ಬರ್ತೀವಿ. ವರ್ಷ ನಾವು ಹೋಗೋದು ತುಂಬ ಲೇಟ್ ಆಗ್ಬಿಡ್ತಿತ್ತು. ಈ ಸತಿ ಅಂತೂ 2 ಗಂಟೆಗೆಲ್ಲ ಹೋಗ್ಬಿಟ್ವಿ ನಾವು ದೇವಸ್ಥಾನಕ್ಕೆ. ಹೋಗಿ ದರ್ಶನ ಮುಗಿಸಿದ್ದು ಫೋಟೋ ಮುಗಿಸ್ಕೊಂಡು 5 ಗಂಟೆಗೆಲ್ಲ ಶಾಪಿಂಗೆಲ್ಲ ಮುಗಿಸ್ಕೊಂಡು 5 ಗಂಟೆಗೆ ಮತ್ತೆ ಹತ್ತಿದ್ವಿ. ಬರೋ ದಾರಿಯಲ್ಲಿ ತಿಂಡಿ ಊಟ ಮಾಡಿಕೊಂಡು ಹೊರಟ್ಬಿಟ್ವಿ ನಾವು. ಅಲ್ಲಿ ತೊಗೊಂಡಿದ್ದು ದೇವಸ್ಥಾನ ಮುಂದೆ ತೊಗೊಂಡಿದ್ದು ಫೋಟೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.